ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಸುಮಾರು ದಿನ ಆದಮೇಲೆ ಮತ್ತೆ ಒಂದು ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಲೇಟೆಸ್ಟ್ ಫೇಸ್ ಲಿಫ್ಟೆಡ್ ಅಪ್ಡೇಟೆಡ್ ಹೋಂಡಾ CBR 650R ಇದೆ. ನೋಡೋದಕ್ಕೆ ನಿಮಗೆ ಇವಾಗ ತುಂಬ ಸ್ಪೋರ್ಟಿಯಾಗಿ ಅಗ್ರೆಸಿವ್ ಆಗಿ ಕಾಣುತ್ತೆ ಗಾಡಿ. ಸೊ ಎಲ್ಲೇ ಹೋದ್ರೂ ಜನ ನೋಡಬೇಕು, ಸ್ಪೆಷಲಿ ಈ ರೆಡ್ ಇದೆ ಅಲ್ಲ, ಚಿಂದಿಯಾಗಿ ಕಾಣಿಸುತ್ತೆ ಗುರು. ಸೊ ಫಸ್ಟು ಫ್ರಂಟಿಂದ ಲುಕ್ಸು ನಿಮಗೆ ಫುಲ್ LED ಹೆಡ್ಲೈಟ್ಸ್ ಬರುತ್ತೆ. ಇದು ನೋಡೋದಕ್ಕೆ ಡಿಸೈನು ತುಂಬ ಚೆನ್ನಾಗಿದೆ. ಆ ಲೈಟ್ದು ಡಿಸೈನ್ ಹೇಗೆ ಬರುತ್ತೆ ಅದು ಚೆನ್ನಾಗಿದೆ. ಇಲ್ಲಿ ನಿಮಗೆ ಏನು ಕಾಣ್ತಿದ್ದಲ್ಲ, ಇದು ಏರ್ ಇಂಟೇಕು. ಸೊ ಇನ್ನು ನೀವು ಬ್ರೇಕಿಂಗ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ 310mm ಡ್ಯುಯಲ್ ಡಿಸ್ಕ್ ಬರುತ್ತೆ. ಆಫ್ಕೋರ್ಸ್ ABS ಎಲ್ಲ ಇದ್ದೇ ಇರುತ್ತೆ. ಆಮೇಲೆ ನಿಮಗೆ ಈ ಫೋಕ್ಸ್ ಇದೆಯಲ್ಲ, ಇದು ಶೋವಾ ಸಪ್ರೇಟ್ ಫಂಕ್ಷನ್ ಫೋಕ್ಸ್, ಬಿಗ್ ಪಿಸ್ಟನ್ನು USD ಫೋಕ್ಸ್ ಬರೋದು ಇದರಲ್ಲಿ. ಬಟ್ ಸಸ್ಪೆನ್ಷನ್ ಎಲ್ಲ ಹೇಗಿರುತ್ತೆ ಅಂತ ನಾವು ರೈಡ್ ಮಾಡ್ತಾ ನೋಡೋಣ. ಫ್ರಂಟು ನಿಮಗೆ ಬಂದು 120 ಸೆಕ್ಷನ್ ಟೈರ್ಸ್ ಬರುತ್ತೆ. ಇನ್ನು ಇಂಜಿನ್ ಕಾನ್ಫಿಗ್ ನೋಡ್ತೀರಂತಂದರೆ ಹೋಂಡಾ ಇನ್ಲೈನ್ಗೆ ಫೇಮಸ್ಸು. ಇದರಲ್ಲಿ ನಿಮಗೆ ಇನ್ಲೈನ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ, ಲಿಕ್ವಿಡ್ ಕೂಲ್ಡು. ಇದು 93 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ 12,000 RPM ಅಲ್ಲಿ. ಹಾಗೆಯೇ 63 Nm ಆಫ್ ಟಾರ್ಕ್ ನಿಮಗೆ 9500 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇವರು ಇಂಜಿನ್ ಗಾರ್ಡ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನಿಮಗೆ ಎಕ್ಸಾಸ್ಟ್ ಇದೆ ಅಲ್ಲ, ಇದು ಅಷ್ಟೇ ತುಂಬ ಸ್ಟ್ಯಾಂಡರ್ಡ್ ಆಗಿಲ್ಲ, ಒಳಗಡೆ ಕ್ಲೀನಾಗಿ ಕೂತಿದೆ. ಕ್ವಿಕ್ ಶಿಫ್ಟರು ಇವರು ಹಾಕ್ಸಿರೋದು 17,000 ರೂಪೀಸ್ ಕೊಟ್ಟು, ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಬರೋದಿಲ್ಲ. ಒಂದು ಡಿಫ್ರೆನ್ಸ್ ಏನಂದರೆ, ಇದು ಲೇಟೆಸ್ಟಾಗಿ ಲಾಂಚ್ ಮಾಡಿದ್ಮೇಲೆ ಈ CBR ಬರ್ತಾಯಿತ್ತಲ್ಲ, ಇದು ಬರೋಲ್ಲ ಇವಾಗ ಈ ಕ್ಲಚ್ ಅಂತ ಹೇಳಿ ಬರುತ್ತೆ. ಈ ಕ್ಲಚ್ ಅಂತ ಹೇಳಿದ್ರೆ ಅಪ್ಪು ಡೌನು ಏನು ಶಿಫ್ಟ್ ಮಾಡಿದ್ರೂ ಕ್ಲಚ್ ಹಿಡಿಬೇಕಂತ ಇಲ್ಲ. ಬೇಡ ಕ್ಲಚ್ ಯೂಸ್ ಮಾಡಬೇಕಂದ್ರೆ ನೀವು ಆಪ್ಷನ್ನ ಚೇಂಜ್ ಮಾಡ್ಕೊಬೋದು. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಸೊ ಇನ್ನು ಹಿಂದೆದು ಡಿಸ್ಕ್ ನೋಡ್ತೀರ ಅಂತ ಹೇಳಿದ್ರೆ, ನಿಮಗೆ ಫ್ರಂಟು ಹಿಂದೆ ಎರಡೂ ನಿಸಿನಿದು ನಿಮಗೆ ಬರೋದು ಬ್ರೇಕ್ಸು. ಸೊ 240mm ಇದು ಡಿಸ್ಕ್ ಬ್ರೇಕು, 180 ಸೆಕ್ಷನ್ ಟೈರ್ಸು. ಗಾಡಿ ಫಸ್ಟು ಕೂದ್ಬಿಟ್ಟು ನೋಡೋಣ. ಇದು 810mm ಸೀಟ್ ಹೈಟು. ಓಕೆ, ನೀವು 5'8" ಆಚೆ ಈಚೆ ಇದ್ದರೆ ಮ್ಯಾನೇಜ್ ಮಾಡ್ಬೋದು. ತುಂಬ ಏನು ಟಿಪ್ ಟಾಪ್ ಮಾಡಬೇಕಂತಿಲ್ಲ. ಬಟ್ ಏನಂದರೆ ನಿಮಗೆ ವೆಯ್ಟ್ ಇದೆ, ಇದು 211 kg ಕರ್ವ್ ವೆಯ್ಟು, ಅಂದರೆ ಈ ಕ್ಲಚ್ ಮಾಡಲಲ್ಲಿ. ಸೊ ಈ ಥರ ನಿಲ್ಲಿಸಿದಾಗ ಇದು ಮಾಡಬೇಕಾದ್ರೆ ಸ್ವಲ್ಪ ವೆಯ್ಟು ಫೀಲ್ ಆಗುತ್ತೆ, ಬಟ್ ಮ್ಯಾನೇಜ್ ಮಾಡ್ಬೋದು. ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ. ಇನ್ನು ಗ್ರೌಂಡ್ ಕ್ಲಿಯರೆನ್ಸು ಬಂದು ಇದು 130mm. ಸೊ ನೀವು ಹಂಪ್ಸು, ಇಂಥ ಕಡೆ ಹಳ್ಳ ಡೀಪ್ ಆಗಿದೆ, ಪಿಲಿಯನು ಇದ್ದಾರೆ, ವೆಯ್ಟ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕು, ಇಲ್ಲ ಸ್ಕ್ರೇಪ್ ಆಗೋದು ಖಂಡಿತ. ಸೊ ಇದು ಫ್ಯೂಯಲ್ ಟ್ಯಾಂಕ್ ಬಂದು 15.5 ಲೀಟರ್ಸು. ಹಿಂದೆ ಒಂದು ಸಲ ನಿಮಗೆ ಡಿಸೈನ್ ತೋರಿಸ್ತೀನಿ. LED ಟೈಲ್ ಲ್ಯಾಂಪ್ ಬರುತ್ತೆ. ಈ ಸೀಟ್ ಕೌಲು ನಿಮಗೆ ಸ್ಟಾಕ್ ಬರೋದಿಲ್ಲ, ಪಿಲಿಯನ್ ಸೀಟ್ ಬರುತ್ತೆ. ಬಟ್ ಇಂದು 8-9 ಸಾವಿರ ಕೊಟ್ಟರೆ ನಿಮಗೆ ಈ ಸೀಟ್ ಕೌಲ್ ಬರುತ್ತೆ. ಬಟ್ ಇದು ಹಾಕ್ಸಿ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನು ಡಿಸೈನ್ ನೋಡ್ತೀರಾ ಅಂದರೆ ನಿಮಗೆ ಇಲ್ಲಿ CBR 650R ಅಂತ ಇದೆ. ರೆಡ್ಡು ವೈಟು ಬ್ಲೂ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಸೊ ಇನ್ನು ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ABS ಬರುತ್ತೆ ನಿಮಗೆ ಸೇಫ್ಟಿ ಸೈಡ್ಗೆ. ಹಾಗೆಯೇ HSTC ಹೋಂಡಾ ಸೆಲೆಕ್ಟಬಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಈ ಗಾಡಿಯಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾರೆ. ಅಡ್ಜಸ್ಟಬಲ್ ಫ್ರಂಟು ಬ್ರೇಕ್ ಲಿವರ್ ಬರುತ್ತೆ, ಕ್ಲಚ್ ಲಿವರ್ ನಿಮಗೆ ಅಡ್ಜಸ್ಟಬಲ್ ಬರೋದಿಲ್ಲ. 5 ಇಂಚ್ ಕಲರ್ TFT ಡ್ಯಾಶ್ ಕೊಡ್ತಾನೆ. ಇದು ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು, ಹಾಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಗೆಲ್ಲ ಯೂಸ್ ಮಾಡ್ಕೊಬೋದು. ಸೊ ಒಂದ್ಸಲ ಈ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳೋಣ ನಾವು. ಹೋಂಡಾ ಗಾಡಿಗಳು ಇಂಜಿನ್ನು, ಆ ಇನ್ಲೈನು ಕಾಂಬಿನೇಷನ್ ದಿ ಬೆಸ್ಟ್, ಸ್ಮೂತ್ ಕ್ರಿಮಿನಲ್ ಈ ಗಾಡಿ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್, ಬನ್ನಿ. ಸೊ ಇದು ವಿನಾಯಕ್ ಬ್ರೋದು ಗಾಡಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ನಮ್ಮ ಸಿರ್ಸಿ ಸೈಡ್ ಅವರು, ಇವರು ಚಪ್ರಕಟ್ಟೆ ಹತ್ರ ಮನೆ. ಸೊ ಮೆಸೇಜ್ ಹಾಕಿ ಗಾಡಿ ಕೊಟ್ಟರು, ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸೊ ಒನ್ ಥಿಂಗ್ ನನಗೆ ಏನು ಅನಿಸಿದೆ ಅಂದರೆ, ಈ ಇಂಡಿಕೇಟ್ರು ಹಾರ್ನ್ ಸ್ವಿಚ್ ಇದೆ ಅಲ್ಲ, ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮಸಲ್ ಮೆಮೊರಿ ಸ್ವಲ್ಪ ಗೆಟ್ ಯೂಸ್ ಟು ಆಗಬೇಕು. ಇದು ಟ್ರ್ಯಾಕ್ಷನ್ದು ಸ್ವಿಚ್ಚು. ಈ ಜಾಯ್ಸ್ಟಿಕ್ಕು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಇದು ಸ್ವಲ್ಪ ಇನ್ನೂ ಸಿಂಪಲ್ಲಾಗಿ ಇಡ್ಬೋದಿತ್ತು ಅಂತ ನನಗನ್ನಿಸ್ತು. ಬಟ್ ಯಾ, ದಟ್ಸ್ ಹೌ ಇಟ್ ಈಸ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಲೆಟ್ಸ್ ಗೋ ಫಾರ್ ಅ ಸ್ಪಿನ್. ಸೊ ಒಂದ್ಸಲ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ಸೂಪರ್ ಬ್ಯೂಟಿಫುಲ್ ಅಗ್ರೆಸಿವ್ ಲುಕಿಂಗ್ ವೆಹಿಕಲ್ ಇದು ನೋಡಿ. ಟ್ವಿನ್ ಸ್ಪಾರ್ ಫ್ರೇಮ್ ಬರೋದಿದು. ಸೊ ಹೋಂಡಾ, ಲೆಟ್ಸ್ ಗೋ.
ಓಡಿಸಿ ಕೂತ್ರೆ ಇವಾಗ ಫಸ್ಟು ನಿಮಗೆ ಸ್ವಲ್ಪ ಅಗ್ರೆಸಿವ್ ಆಗಿ ಫೀಲ್ ಸಿಗುತ್ತೆ. ಅಂದರೆ ತುಂಬ ರಿಲ್ಯಾಕ್ಸ್ಡ್ ಅನ್ಸಲ್ಲ. ನೀವು ಫ್ರಂಟ್ ಸ್ವಲ್ಪ ಲೀನ್ ಆಗ್ತೀರಾ. ಈವನ್ ಕಾಲು ಇಟ್ಕೊಳ್ಳುವಾಗ ನೀವು ಫೂಟ್ ಪೇಕ್ಸ್ ಅಷ್ಟೇ ಸ್ವಲ್ಪ ಅದು ಹಿಂದೆ ಇದೆ. ಬಟ್ ನೀವು ಆ ಕಡೆ ಈ ಕಡೆ ಫ್ಲಿಕ್ ಮಾಡಬೇಕಂತಂದರೆ ಆಗ ಗಾಡಿದು ವೆಯ್ಟು ಕ್ಲಿಯರ್ಲಿ ಯು ಕ್ಯಾನ್ ನೋಟಿಸ್. ಸ್ವಲ್ಪ ಹೈ ರೇಲ್ಸಲ್ಲಿ ಇದ್ರದ್ದು ಕ್ವಿಕ್ ಶಿಫ್ಟರು ಪಟ್ ಪಟ್ ಅನ್ನೋದು ಫೀಲು ಗೊತ್ತಾಗ್ತಾ ಇತ್ತು. ಕಂಫರ್ಟ್ ವೈಸು ಚೆನ್ನಾಗಿದೆ. ಬಟ್ ಈ ಕೆಳಗಡೆ ನಾವೆಲ್ಲಿ ಕೂರ್ತೀವಲ್ಲ ಅಲ್ಲಿ ಆ ವೈಬ್ರೇಷನ್ಸು ಈ ಹೈ ರೇಲ್ಸಲ್ಲಿ ಓಕೆ 10,000 ಹೋದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಈ ಮಿಡ್ RPM ಇದೆಯಲ್ಲ ನೋಡಿ, ಈ RPM ಕಾಲು ಈ ಕೆಳಗಡೆ ಕೂತ್ಕೊಳ್ಳೋ ಜಾಗ. ಬಟ್ ಇಲ್ಲಿ ನಿಮಗೆ ಬೊಮ್ಮ ಹತ್ರ ಫೀಲ್ ಆಗುತ್ತೆ ಆ ವೈಬ್ರೇಷನ್ಸು ಇನ್ಲೈನ್ದು ವೈಬ್ರೇಷನ್ಸ್. ವೈ ಹೋಂಡಾ ಆ ಡ್ಯಾಶು ತುಂಬ ಕ್ಲಿಯರ್ ಆಗಿದೆ. ಯು ಕ್ಯಾನ್ ಸಿ ಎವ್ರಿಥಿಂಗ್ ಕ್ಲಿಯರ್ ಆಗಿ ಕ್ರಿಸ್ಪ್ ಆಗಿ. ಬಟ್ ತುಂಬ ಸನ್ಲೈಟ್ ಇಲ್ಲ ಇದ್ರೆ ಅದು ಹೇಗೆ ಅಂತ ನೋಡ್ಬೋದಿತ್ತು. ಥರ್ಡಲ್ಲಿದ್ದೀನಿ, ಸೆಕೆಂಡಿಗೆ ಬರೋಣ. ಸೊ ಒಂದ್ಸಲ ಫುಲ್ ಮಾಡಿ ನೋಡೋಣ. ಈ ಮಿಡ್ ರೇಂಜ್ ಪಾಸ್ ಆಗ್ತಾ ಇದ್ದಂಗೆ ನಿಮಗೆ ಪವರು ಸಗದಾಗಿ ಫೀಲ್ ಆಗುತ್ತೆ. ಒಂದು 8,000 ಹತ್ರ ಆಚೆ ಬಂದಾಗ ಕಿಕ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ನೋಡಿ. ಈ 6ಇಂದ ಎಬೋವ್ RPM ಬ್ಯಾಂಡಲ್ಲಿ ಆ ಫೀಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ ಆಗಿ ಪವರ್ ಸರ್ಚ್ ಫೀಲ್ ಆಗುತ್ತೆ 8-9 RPM ಹೋದ್ಮೇಲೆ. ಬಟ್ ನಿಮ್ಗೆ ಎಲ್ಲೂ ತುಂಬ ಲ್ಯಾಗ್ ಇದೆ, ಪವರ್ ಇಲ್ಲ ಅನ್ನೋ ಥರ ನನಗೆಲ್ಲೂ ಅನ್ನಿಸ್ತಾ ಇಲ್ಲ ಗುರು. ಓಕೆ 0 to 100 ನೋಡೋಣ. ಲಿಮಿಟ್ ಹೊಡೆದಾಗ ಗೇರ್ ಶಿಫ್ಟ್ ಆಗುವಾಗ ಹಾರ್ಡಾಗಿ ಫೀಲ್ ಆಗುತ್ತೆ. ಐ ಡೋಂಟ್ ನೋ ಈ ಪರ್ಟಿಕ್ಯುಲರ್ ಬೈಕಾ ಇಲ್ಲ ಎಲ್ಲದು ಹಾಗೇನಾ ಅಂತ ಗೊತ್ತಿಲ್ಲ. ಬಟ್ ಇದರಲ್ಲಿ ನನಗೆ ಅದು ಫೀಲು ಗೊತ್ತಾಗ್ತಾ ಇದೆ. CVR ಲೈಟ್ ಬರುತ್ತಲ್ಲ, ಆ ಲೈಟ್ ಇದೆ ಪಕ್ 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 ಅಂತ ನೀವು ಹಾರ್ಡ್ ಬ್ರೇಕ್ ಮಾಡಿದಾಗ RRR ಬರೋದು. ಸೊ ಬ್ರೇಕಿಂಗ್ ಚೆನ್ನಾಗಿದೆ. ಬಟ್ ನನಗೇನು ಅನ್ನಿಸ್ತಂದರೆ ಸ್ಟಾರ್ಟಿಂಗ್ ಆ ಇನಿಷಿಯಲ್ ಬೈಟ್ ಬರುತ್ತಲ್ಲ ಅದು ಇನ್ನೂ ಪವರ್ಫುಲ್ ಇರ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ, ಅಂದರೆ ತೆಗೆದಾಕೋ ಥರ ಏನಿಲ್ಲ. ತೀರಾ ಪ್ರಾಪರ್ ನೀವು ಸ್ಪೋರ್ಟ್ಸ್ ಬೈಕ್ ಥರ ಬ್ರೇಕಿಂಗು ಬೇಕು ಅಷ್ಟು ಕ್ವಿಕ್ ಬೈಟ್ ಅಂತ ಹೇಳಿದ್ರೆ ಅಷ್ಟು ಕ್ವಿಕ್ ಬೈಟ್ ಇಲ್ಲ. ಬಟ್ ಇಟ್ ಮ್ಯಾನೇಜಸ್. ಸೊ ತುಂಬ ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡಿಬಿಡಿ. ನೀವು ಸ್ಪೋರ್ಟ್ಸ್ ಟೂರಿಂಗ್ ಲೆವೆಲಿಗೆ ಕಂಫರ್ಟ್ ಬೇಕಂತ ಹೇಳಿದ್ರೆ ಅಷ್ಟು ಕಂಫರ್ಟ್ ಸಿಗೋಲ್ಲ ನಿಮಗೆ ರೈಡಿಂಗ್ ಪೋಸ್ಚರು. ದ್ಯಾಟ್ ಈಸ್ ಒನ್ ಥಿಂಗ್. ಸೀಟು ವೈಡ್ ಆಗಿದೆ, ಕುಷನ್ನು ಚೆನ್ನಾಗಿದೆ ಸೀಟ್ದು. ಬಟ್ ವೈಬ್ರೇಷನ್ಸು ಸರ್ಟನ್ RPM ಬ್ಯಾಂಡಲ್ಲಿ ನಿಮಗೆ ಫೀಲ್ ಆಗುತ್ತೆ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಆರಾಮಾಗಿ 6 ಗೇರಲ್ಲಿ ಈ 120ಯಲ್ಲಿ ಕ್ರೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಓಕೆ, ಏನು ತುಂಬ ಏನು ನನಗೆ ಹಿಂಸೆ ಆಗೋ ಥರ ಅನ್ನಿಸ್ತಾ ಇಲ್ಲ. ನನಗೆ ಒಂದೊಂದು ನಾನು ಈ ಗಾಡೀಲಿ ಇಷ್ಟು ವೈಬ್ರೇಷನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇದೆ. ಸೊ ಈಗ ಬರೋ ವೇರಿಯಂಟಲ್ಲಿ ನಿಮಗೆ ಈ ಕ್ಲಚ್ ಇರೋದ್ರಿಂದ ಸೊ ಗೇರ್ ಶಿಫ್ಟಿಂಗು ನಾನು ಇದಕ್ಕೇನು ಹೇಳ್ತೀನಿ ಅದು ಅಪ್ಲೈ ಆ ಥರ ಆಗಲ್ಲ ಅಂತ ಹೇಳಿ ಅನಿಸುತ್ತೆ. ಅದಕ್ಕೆ ನಾವು ಅದನ್ನ ರೈಡ್ ಮಾಡದೆ ಒಪಿನಿಯನ್ ಕೊಡೋದಕ್ಕೆ ಆಗೋದಿಲ್ಲ.
ಇನ್ನು ಹೋಂಡಾದು ಮೇಂಟೆನೆನ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಹೋಂಡಾ ಪೀಸ್ಫುಲ್ ಲೈಫು, ಟೆನ್ಷನ್ ಬೇಡ, ಒಂದು ಗಾಡಿ ಇಟ್ಟು ಆರಾಮಾಗಿ ಪೀಸಾಗಿರ್ತೀನಿ ಅಂದರೆ ದಿಸ್ ಇಸ್ ದ ಬೆಸ್ಟ್ ಬುಲೆಟ್ ಪ್ರೂಫ್ ಇಂಜಿನ್ ಇವ್ರಗಳ್ದು. ಸರ್ವಿಸ್ ಇಂಟರ್ವೆಲು ಐ ಆಮ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್, ಹೆಚ್ಚು ಕಡಿಮೆ 5,000 to 7,000 ರೇಂಜಲ್ಲಿ ಅಂತೇಳಿ ನಾನು ಆನ್ಲೈನ್ ಚೆಕ್ ಮಾಡಿದೆ, ಕಂಪ್ಲೀಟಾಗಿ ಶ್ಯೂರ್ ಇಲ್ಲ. ಬಟ್ 6 months ಒನ್ಸು ಜನರಲ್ ಚೆಕಪ್ಪು, ಪ್ರಾಬ್ಲಿ 1 year ಇಲ್ಲ ಕಿಲೋಮೀಟರ್ಸ್ ಯಾವ್ದಾರಲ್ಲಿ ಬರುತ್ತೆ ಅವಾಗ ಆಯಿಲ್ ಚೇಂಜ್ ಮಾಡ್ತಾರೆ ಅನಿಸುತ್ತೆ. That's how fast the bike can go and that's how it can brake. Performance ನೋಡಿದ್ರಿ, ನನಗೆ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಏನು ಕಂಪ್ಲೇಂಟ್ಸ್ ಇಲ್ಲ. ನೀವೇನಾದರೂ ಒಂದು ಲೈನ್ ಎತ್ಕೊಂಡ್ರೆ ಬೈಕು ಸ್ಮೂತಾಗಿ ಹೋಗ್ತಾ ಇದೆ. ಸಸ್ಪೆನ್ಷನ್ ಸೆಟಪ್ಪು ತುಂಬ ಸಾಫ್ಟ್ ಆಗಿದೆ ಅಂತಲೂ ಹೇಳೋಂಗಿಲ್ಲ, ಓವರ್ ಆಗಿ ಸ್ಟಿಫ್ ಆಗಿದೆ ಅಂತಲೂ ಹೇಳೋಂಗಿಲ್ಲ. ಸೊ ದಟ್ ವೇ ಐ ಫೀಲ್ ದಟ್ ವಿ ಹ್ಯಾವ್ ಸೆಟ್ ಇಟ್ ವೆಲ್. ಚೆನ್ನಾಗಿದೆ ಗುರು ಈ ಗಾಡಿನ. ಟ್ರ್ಯಾಕಿಗೆ ಕರ್ವ್ಸ್ ಇಷ್ಟಿದ್ದು ಹ್ಯಾಂಡಲ್ ಮಾಡಿದ್ರೆ ಕ್ಯಾನ್ ಟೇಕ್ ಇಟ್ ಟು ಟ್ರ್ಯಾಕ್. ಒಕೇಶ್ನಲಿ ನಿಮ್ಗೆ ಏನಾರ ಮಾಡ್ಬೇಕಂತ ಹೇಳಿದ್ರೆ ಒಳ್ಳೆ ಟೈರ್ ತಗೊಂಡ್ರೆ ಬ್ರೇಕ್ ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗ್ಬೋದು ನೀವು. ಬಟ್ ಓಕೆ, ಸೊ ಇವೆಲ್ಲ ಬಿಟ್ಟು ತುಂಬ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಬರೋದು ಪ್ರೈಸು. ಇದು ನಿಮಗೆ ಆನ್ ರೋಡು 13 ಲಕ್ಷ ಈ ಕ್ಲಚ್ ವೇರಿಯಂಟ್ ಇವಾಗ ಬರ್ತಾ ಇರೋದು. 13 ಲಕ್ಷ ಕೊಟ್ಟರೆ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ನಿಮಗೆ 6Rಗೆ ಹೋಗ್ಬೋದು ಆ ಪ್ರೈಸ್ ಬ್ಯಾಕೆಟಲ್ಲಿ. Z900 ಇನ್ನೂ ಚೀಪಾಗಿ ಬರುತ್ತೆ ಸ್ವಲ್ಪ. ಐ ಥಿಂಕ್ ಇವಾಗ ಬಂದಿರೋ ವೇರಿಯಂಟ್ 25 ಹೆಚ್ಚು ಕಡಿಮೆ ಇದೆ ಬರ್ಬೋದೇನೋ. ಬಟ್ ಅಗೇನ್ C6R ಬರುತ್ತೆ. ಸೊ ಲಾಟ್ಸ್ ಆಫ್ ಆಪ್ಷನ್ಸ್. ಬಟ್ ನನಗನ್ಸೋದು ಯು ಗೋ ಸಿ ದ ಬೈಕ್ ಆ್ಯಂಡ್ ಡಿಸೈಡ್. ಎಲ್ಲದೂ ನೋಡಿ ಎಲೆಕ್ಟ್ರಾನಿಕ್ ಪ್ಯಾಕೇಜ್ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ. ಒಂದು ಅಡ್ವಾಂಟೇಜ್ ಇದರಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ನೇಕೆಡಿಗೆ ಕಂಪೇರ್ ಮಾಡಿದ್ರೆ ವಿಂಡ್ ಬ್ಲಾಸ್ಟ್ ಇದೆ. ಬಟ್ ಇಫ್ ಯು ಟಕಿನ್ ಯು ಕ್ಯಾನ್ ಅವಾಯ್ಡ್. ನೇಕೆಡಲ್ಲಿ ನೀವು ಟಕಿನ್ ಆದ್ರೇನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಟಕಿನ್ ಆಗಿಲ್ಲ ಅಂದರೆ ಇದರಲ್ಲೂ ನಿಮಗೆ ಸ್ಟಾಪ್ ವೈಸರಿಂದ ಇಲ್ಲಿಗೆ ವಿಂಡು ಫೀಲ್ ಆಗುತ್ತೆ ಬ್ಲಾಸ್ಟು ಕಂಪ್ಲೀಟ್ಲಿ. ಬಟ್ 6R ZX6R ಇದು ಅದು ಪ್ರಾಪರ್ ಟ್ರ್ಯಾಕ್ ಮಿಷಿನು, ಪ್ರಾಪರ್ ಸ್ಪೋರ್ಟ್ಸ್ ಮಿಷಿನು. ಬಟ್ ವೆನ್ ಇಟ್ ಕಮ್ಸ್ ಟು ನೇಕೆಡ್ ಅಲ್ಲ, ನೀವು ಸಿಟಿ ಯೂಸೇಜು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ತುಂಬ ಹೈ ಸ್ಪೀಡ್ ಮಾಡಲ್ಲ. ಇವನ್ ಒಕೇಶನಲ್ ಟ್ರ್ಯಾಕ್ಗೆ ಹೋಗ್ಬೇಕಂದ್ರೆ ನೀವು ಈ ಬಡ್ಜೆಟಲ್ಲೇ ನೇಕೆಡ್ ಬರೋದನ್ನು ಚೆಕ್ಔಟ್ ಮಾಡ್ಬೋದು. ಸ್ಪೆಷಲಿ ಸ್ಟ್ರೀಟ್ ಟ್ರಿಪ್ ವೆಯ್ಟ್ ಕೂಡ ಕಡಿಮೆ ಅದರಲ್ಲಿ. ಸೊ ದಟ್ ಈಸ್ ದ ಥಿಂಗ್. ಮೇಯ್ನು ನೆಕ್ಸ್ಟ್ ಕ್ವಶನು ಸುಮಾರು ಜನಕ್ಕೆ ಬರೋದು ಮೈಲೇಜು ಗುರು, ಏನು ಮೈಲೇಜ್ ಬರುತ್ತೆ ಅಂತ. ಸೊ ಮೈಲೇಜ್ ಹೋಂಡಾ ಇನ್ಲೈನ್ 4 ಸ್ವಲ್ಪ ಡೀಸೆಂಟಾಗಿ ಮೈಲೇಜ್ ಬರುತ್ತೆ. ನೀವು ಹಿಂಗೆ ಹೊಡೆದಾಡಿದ್ರೆ 15ಕ್ಕೆ ಮೋಸ ಇರೋದಿಲ್ಲ. ಡೀಸೆಂಟಾಗೆಲ್ಲ ಓಡ್ತೀರಿ 20, 22, 23 ತನಕ ರೀಚ್ ಮಾಡ್ಬೋದು. 80 ಹೊಡೆದ್ರೆ 25 ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ನನಗನ್ಸುತ್ತೆ. ಬಂಪಿ ರೋಡ್ ಇರುವಾಗ ಈ ಥರ ಸಸ್ಪೆನ್ಷನ್ನು ತುಂಬ ನಿಮಗೆ ಬಾಡಿಗೆ ಫೀಲ್ ಆಗಲ್ಲ. ಬಂಪ್ಸು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಹಂಗಂದ್ಬಿಟ್ಟು ಕೆಲವು ಕರ್ವ್ಸಲ್ಲಿ ಹೊಡೆದಾಗ್ಲೂ ಅಷ್ಟೇ ತುಂಬ ಮೂವ್ ಆಗಲ್ಲ ಗಾಡಿ. ಸೊ ದಟ್ ವೇ ಸಸ್ಪೆನ್ಷನ್ ಅದು ಸೆಟ್ ನೈಸ್ಲಿ ಅಂತ ನಾನು ಹೇಳಿದ್ದು. ಬಿಕಾಸ್ ಕರ್ವ್ಸಲ್ಲಿ ನಿಮಗೆ ಮೂವ್ ಆಯ್ತು ಅಂತಂದರೆ
ಗಾಡಿದು ಸಸ್ಪೆನ್ಷನ್ ತುಂಬ ಸ್ಮೂತ್ ಇದ್ದರೆ ಕಾನ್ಫಿಡೆಂಟಾಗಿ ತೊಗೊಳಕ್ಕಾಗಲ್ಲ ಕಾರ್ನರ್ಸು ಕರ್ವ್ಸ್ ಎಲ್ಲ. ಸೊ ಸ್ವಲ್ಪ ವೆಲ್ ಬ್ಯಾಲೆನ್ಸ್ಡ್ ಇದೆ. ಸೊ ಸ್ಪೀಡ್ಸು ಗಾಡಿ ಐ ಥಿಂಕ್ 240 ಹೊಡಿಬೋದು. ಬಟ್ ಎನಿಥಿಂಗ್ ಯು ಆರ್ ಡೂಯಿಂಗ್ ಅಬೌಟ್ 220 ಹ್ಯಾವ್ ಟು ಪುಷ್ ಅಲಾಟ್, ಸ್ಪೆಷಲಿ ಆಫ್ಟರ್ 230 ಇನ್ನೂ ಜಾಸ್ತಿ ಪುಷ್ ಮಾಡಬೇಕಾಗುತ್ತೆ. 200 ತುಂಬಾ ಕಂಫರ್ಟಾಗಿ ಮಾಡುತ್ತೆ. ಆರಾಮಾಗಿ 130 140 ಎಫರ್ಟ್ ಇಲ್ಲದೇ ನೀವು ಕ್ರೂಸ್ ಮಾಡ್ಬೋದು. $1 ವೈಸರ್ ಹಾಕಿಸ್ಬಿಡಿ, ಬೆಸ್ಟು ವಿಂಡ್ ಬ್ಲಾಸ್ಟ್ ಅವಾಯ್ಡ್ ಆಗುತ್ತೆ, ಸುಸ್ತಾಗಲ್ಲ. ಸೊ ಅಷ್ಟೇ ಸ್ನೇಹಿತರೆ, ದಿಸ್ ಈಸ್ ಅವರ್ CBR 650R ರಿವ್ಯೂ. ಇಷ್ಟು ದುಡ್ಡು ಹಾಕಿದ್ರೆ ನೀವು ಈ ಬಡ್ಜೆಟಲ್ಲಿ ಬೇರೆ ಗಾಡಿ ನೋಡ್ತೀರಾ, ಏನು ಮಾಡ್ತೀರಾ ಅಂತೇಳಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ದು ಯಾವ್ದಾದ್ರು ಗಾಡಿಗಳಿದ್ದು ರಿವ್ಯೂ ಮಾಡಬೇಕಂದ್ರೆ ಕೂಡ ಇನ್ಸ್ಟಾಲಿ DM ಮಾಡ್ಬೋದು. ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಟು ಕಮ್ ಡೂ ದೀಸ್ ರಿವ್ಯೂಸ್. ಸೊ ನಿಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಹಾಕಿ, ಹಾಗೆಯೇ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ಕಮೆಂಟ್ ಹಾಕಿ, ನಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಲಿ ನಿಲ್ಲಿಸ್ತೀನಿ ಸ್ನೇಹಿತರೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. How was this ride? See you. Bye-bye. Take care.